ಧನುರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ. ಯಾಕೆಂದರೆ ಚತುರ್ಥದಲ್ಲಿ ಶನಿಯಾಗಿದ್ದಾನೆ ಮತ್ತು ಬಹಳ ಮುಖ್ಯವಾಗಿ ಅಷ್ಟಮದಲ್ಲಿ ಗುರು ಆಗಿದ್ದಾನೆ. ಶುಭಕಾರಕನಾಗಿರ್ತಕ್ಕಂತಹ ಗುರು ಅಷ್ಟಮಕ್ಕೆ ಹೋಗ್ಬಿಟ್ಟಿದ್ದಾನೆ. ಅದರಿಂದ ಅವರಿಗೆ ಅದರ ಜೊತೆಗೆ ನವಮದಲ್ಲಿ ಕೇತು ಇದ್ದಾನೆ. ಅದರಿಂದ ಅವರನ್ನ ಅದೃಷ್ಟ ಕೈ ಹಿಡಿಯೋದು ಸ್ವಲ್ಪ ಕಡಿಮೆ ಆಗಿರುತ್ತೆ ಈ ಮುಂದಿನ ಒಂದು ತಿಂಗಳ ಕಾಲ, ಡಿಸೆಂಬರ್ ತನಕವೂ ಕೂಡ ಅದೃಷ್ಟ ಅವರನ್ನ ಜೊತೆ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಆಗಿರ್ತದೆ. ಮತ್ತು ದಶಮದಲ್ಲಿ ಶುಕ್ರ ನೀಚದಲ್ಲಿ ಇದ್ದಾನೆ. ಅದರಿಂದಾಗಿ ಕೆಲಸದ ವಿಷಯದಲ್ಲೂ ತೊಂದರೆ ಬರುವಂಥದ್ದು. ಜೊತೆಗೆ ರವಿ ನೀಚದಲ್ಲಿ ಏಕಾದಶದಲ್ಲಿ ಕುಜನ ಯುತಿಯಲ್ಲಿ ಇರುವಂಥದ್ದು ಕೂಡ ಅವರಿಗೆ ಆದಾಯದಲ್ಲಿ ಕಡಿಮೆ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಯಾರು ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕಡೆ ಕೆಲಸ ಮಾಡ್ತಾ ಇರುವಂಥವರು ಕೆಲಸದ ವಿಷಯದಲ್ಲಿ ತುಂಬ ಸೂಕ್ಷ್ಮವಾದಂತಹ ಕಾಲ ಇದಾಗಿರುತ್ತೆ. ಆದ್ದರಿಂದ ತುಂಬ ಮೃದುವಾಗಿ ವರ್ತಿಸುವಂಥದ್ದು ಮತ್ತು ತನ್ನ ಮೇಲಧಿಕಾರಿಯ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಳ್ಳುವಂಥದ್ದು, ಇದರ ಕಡೆ ಗಮನವನ್ನು ಅವಶ್ಯವಾಗಿ ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ಕೆಲಸದ ವಿಷಯದಲ್ಲಿ ಮತ್ತು ಆದಾಯದ ವಿಷಯದಲ್ಲಿ ತೊಂದರೆಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಜೊತೆಗೆ ವಾಹನದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ತೊಂದರೆಗಳು ಬರುವಂಥದ್ದು, ಅದರಿಂದಾಗಿ ಒಂದಷ್ಟು ಖರ್ಚು ಬರುವಂಥದ್ದು, ಅದರಿಂದಾಗಿ ಏನಾದರೂ ಒಂದು ಸ್ವಲ್ಪ ಪೆಟ್ಟುಗಳನ್ನು ಮಾಡಿಕೊಳ್ಳುವಂಥದ್ದು, ಈ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಅದರಿಂದಾಗಿ ಧನುರಾಶಿಯವರು ಕೂಡ ತುಂಬ ಜೋಪಾನವಾಗಿರಬೇಕಾದಂತಹ ಕಾಲ ಇದಾಗಿದೆ ಅಂತ ಹೇಳಲಿಕ್ಕೆ